ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಸೊ ಶಿವರಾತ್ರಿ ದಿನ ನಾವು ಲಿಂಗಾಯತರಾಗಿ ಈ ರೀತಿ ಸೆಲೆಬ್ರೇಟ್ ಮಾಡ್ತೀರಿ. ನಾವು ಲಿಂಗಾಯತರಾಗಿರೋದ್ರಿಂದ ಫಸ್ಟ್ ಥಿಂಗ್ ಟು ಡೂ ಇಸ್ ಲಿಂಗ ಪೂಜೆ. ಸೊ ಇದು ಥಿಂಗ್ಸ್ ಎಲ್ಲ ಲಿಂಗ ಪೂಜೆಗೆ ಬೇಕಾಗಿರೋದು. ನಮ್ಮ ಕ್ಯಾಸ್ಟಲ್ಲಿ ಹೆಂಗೆ ಅಂದರೆ ಎಲ್ಲರಿಗೂ ಲಿಂಗ ಬಂದುಬಿಟ್ಟು ಅವ್ರು ಹುಟ್ಟಿದಾಗ ನಾಮಕರಣ ಮಾಡಿದಾಗೆ ಲಿಂಗ ಕಟ್ತಾರೆ. ಇಲ್ಲ ಅಂದರೆ ಗರ್ಲ್ಸ್ ಯಾರಾದರೂ ಮನೇಲಿದ್ದರೆ ಅವ್ರ ಮೆಚಾರಿಟಿ ದಿನ 11 ಡೇಸ್ ಏನಾಗುತ್ತೆ ಆವಾಗ ಲಿಂಗ ಕಟ್ತಾರೆ. ಸೊ ಅವತ್ತಿಂದ ನಾವು ನಮ್ಮ ಡೆತ್ ಗಂಟ ಈ ಪೂಜೆನ ಮಾಡ್ಕೊಂಡು ಹೋಗ್ತೀವಿ. ದಿನ ನಾವು ನಾರ್ಮಲ್ ಪೂಜೆ ಮಾಡ್ತೀವಿ, ಬಟ್ ಮಹಾಶಿವರಾತ್ರಿ ಅಂತ ಬಂದರೆ ಈ ರೀತಿ ನಾವು ಪೂಜೆ ಮಾಡೋದು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಥರ ಅಲ್ಲಿರೋದು ಒಂದು ಲಿಕ್ವಿಡ್ ಫಾರ್ಮ್, ಅಂದರೆ 9 ಟೈಪ್ಸ್ ಆಫ್ ವಾಟರ್ ಇದೆ. ಒಂದು ಅರಿಶಿನ, ಕುಂಕುಮ, ವಿಭೂತಿ, ಹಾಲು, ಮೊಸರು, ಎಳ್ನೀರು, ರೋಸ್ ವಾಟರ್, ಹನಿ, ಕಬ್ಬಿನ ಹಾಲು. ಸೊ ಈ ಥರ ನಾವು ಒಂದು ಗ್ಲಾಸ್ದ ಇಟ್ಕೊಂಡು ನಮ್ಮ ಮನೇಲಿರೋ ಎಲ್ಲ ಲಿಂಗಕ್ಕೂ ನಾವು ಅಭಿಷೇಕ ಮಾಡಿ ಪೂಜೆ ಮಾಡಿ ಆ ಲಿಂಗನ ನಾವು ತಿರ್ಗಾ ಲಾಕೆಟಲ್ಲಿ ಹಾಕೋತೀವಿ. ಸೊ ಇದು ನಮ್ಮ ಪದ್ಧತಿ, ಅಂದರೆ ನಮ್ಮ ಪೇರೆಂಟ್ಸ್ ಫಾಲೋ ಮಾಡ್ತಾ ಇರೋದನ್ನು ನಾವು ಫಾಲೋ ಮಾಡ್ತಾ ಇರೋದು. ಸೊ ನಾವು ಯೂಶ್ವಲಿ ಮಹಾಶಿವರಾತ್ರಿ ದಿನ ಪೂಜೆ ಏನು ಮಾಡ್ತೀರಿ ಅಂದರೆ, ಅಫ್ಕೋರ್ಸ್ ಬೆಳಗ್ಗೆ ಎದ್ದು ಮನೆ ದೇವ್ರ ಪೂಜೆ ಅಂತ ಮಾಡಿಬಿಟ್ಟು ಆಮೇಲೆ ನಾವು ಏನೂ ತಿಂದಿರ ಫಾಸ್ಟಿಂಗ್ ಇದ್ಬಿಟ್ಟು ಬೆಳಗ್ಗೆ ಅಂದರೆ ರಾಹುಕಾಲ, ಯಮಗಂಡ ಕಾಲ ಇದೆಲ್ಲ ನೋಡಿಕೊಂಡು ನಾವು ಫಸ್ಟು ಪೂಜೆ ಅಂತ ಮಾಡ್ತೀರಿ. ಸೊ ಅದನ್ನು ನಮ್ಮ ಲಾಕೆಟಲ್ಲಿರೋ ಲಿಂಗಕ್ಕೆ ನಾವು ಪೂಜೆ ಮಾಡ್ತೀರಿ. ಮನೇಲಿರೋರ್ದೆಲ್ಲ ಪೂಜೆ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು, ಇಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡಿ ಆಫ್ಟರ್ನೂನ್ ಫಾಸ್ಟಿಂಗ್ ಇರ್ತೀರಿ. ನೈಟ್ ಬಂದುಬಿಟ್ಟು ನಾವು ಆ್ಯಕ್ಚುಲಿ ಧ್ಯಾನ ಆ ಥರ ಎಲ್ಲ ಮಾಡೋದು. ಸೊ ಬೆಳಗ್ಗೆ ಬಂದುಬಿಟ್ಟು ನಮ್ಮದು ಪೂಜೆ ಇರುತ್ತೆ. ನಮ್ಮ ಅಜ್ಜಿ ನಮ್ಮ ತಾತ ಕಾಲದಲ್ಲೆಲ್ಲ 3 ಹೊತ್ತು ಮಾಡ್ತಾಯಿದ್ರು ಇದನ್ನು. ಸೊ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಪೂಜೆ ಅಂತ ಮಾಡ್ತಾಯಿದ್ರು. ಈಗ ಜನ್ರೇಷನ್ಸ್ ಚೇಂಜ್ ಆಗಿರೋದ್ರಿಂದ ನಮ್ಮ ಪೇರೆಂಟ್ಸಿಂದ ನಾವು ನೋಡಿರೋದೇನೆಂದರೆ ಅವ್ರು 2 ಟೈಮ್ಸ್ ಮಾಡಿದ್ರೆ ಅಟ್ಲೀಸ್ಟ್ ನಾವು 1 ಟೈಮ್ ಆದರೂ ಮಾಡೋಣ ಅಂತ ಮಾಡ್ತೀರಿ. ಸೊ ಇದು ಕ್ಲಿಪ್ಪಿಂಗ್ ನಾನು ರೆಕಾರ್ಡ್ ಮಾಡಿದ್ದೆ ದೇವ್ರ ಮನೇಲಿ ಕೂತ್ಕೊಂಡು, ಅದು ಇದು. ಸೊ ಇದೆಲ್ಲ ಒಬ್ಬರು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಅರೌಂಡ್ ಏನಿಲ್ಲ ಅಂದರೆ 15 ಮಿನಿಟ್ಸ್ ಆಗುತ್ತೆ ಇದು. ಸೊ ಮನೇಲಿ ಜಾಸ್ತಿ ಜನ ಇದ್ದಷ್ಟು ಜಾಸ್ತಿ ಟೈಮ್ ಆಗುತ್ತೆ. ಹೀಗೆ ನಾವು ಬೆಳಗ್ಗೆ ಟೈಮ್ ಸ್ಪೆಂಡ್ ಮಾಡಿಬಿಡ್ಬೋದು ಮಹಾಶಿವರಾತ್ರಿ ದಿನ. ಏನಂದರೆ ನೈಟು ಎಲ್ಲ ದೇವಸ್ಥಾನದಲ್ಲಿ ಜಾಗರಣೆ ಪೂಜೆ ಇರುತ್ತೆ. ಸೊ ಅಲ್ಲಿಗೆ ಬೇಕಾದರೆ ಹೋಗ್ಬೋದು, ಇಲ್ಲ ಮನೆಯಲ್ಲೇ ನಾವು ಜಾಗರಣೆ ಪೂಜೆ ಮಾಡೋಂಗಿದ್ರು ಮಾಡ್ಬೋದು. ಇನ್ನು ಕೆಲವ್ರು ಫಾಸ್ಟಿಂಗ್ ಮಾಡ್ತಾರೆ, ಇಲ್ಲ ಇನ್ನು ಕೆಲವರು ಫ್ರೂಟ್ಸು ಆ ಥರ ಐಟಮ್ಸ್ ತಿಂತಾರೆ. ಬಟ್ ನಾವು ಮೇಜರ್ಲಿ ಏನಂದರೆ ನಮ್ಮ ಪೇರೆಂಟ್ಸ್ ಫಾಸ್ಟಿಂಗ್ ಇರ್ತಾಯಿದ್ರು, ನಾವು ಇರ್ತಾಯಿದ್ದಿಲ್ಲ ಫ್ರಮ್ ಚೈಲ್ಡ್ಹುಡ್. ಅಂದರೆ ನಮ್ಗೆ ಅದ್ರದ್ದು ಏನು ಬೇಸಿಸ್ ಏನೂ ಗೊತ್ತಿರಲಿಲ್ಲ. ಬಟ್ ಇವಾಗ ನಾವು ಅದನ್ನು ತಿಳ್ಕೊಂಡು ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್ ಟು ಇನ್ಕ್ಲೂಡ್ ದೋಸ್ ಥಿಂಗ್ಸ್ ಇನ್ ಆರ್ ಲೈಫ್. ಸೊ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ನೀವು ಇಲ್ಲಿ ನೋಡ್ಬೋದು. ಸೊ ಒಂದು ಸತಿನೂ ಒಂದು ಲಿಕ್ವಿಡು ಎತ್ಕೊಂಡು ನಾವು ಪೂಜೆ ಮಾಡ್ತೀರಿ. ಸೊ ಈ ಒಂದು ಎಲಿಮೆಂಟ್ಗೂ ಅಂದರೆ ಒಂದು ಅರ್ಥ ಇದೆ. ಸೊ ಅಷ್ಟೊಂದು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಅಫ್ಕೋರ್ಸ್ ಎಲ್ಲ ಶಿವನ ದೇವಸ್ಥಾನದಲ್ಲೂ ಇದನ್ನು ಬೆಳಗ್ಗೆ ಮಾಡ್ತಾರೆ. ನಮಗೇನಂದರೆ ನಮಗೆ ಒಂದು ಲಾಕೆಟಲ್ಲಿ ಲಿಂಗ ದಿನ ನಾವು ಸುಮ್ಮನೆ ನೀರಲ್ಲಿ ಪೂಜೆ ಮಾಡ್ತಾಯಿರ್ತೀರಿ. ಅಂದರೆ ನೀರಿಕ್ಕಿ ಹೂವು ಇಕ್ಕಿ ಪೂಜೆ ಮಾಡ್ತಾಯಿರ್ತೀರಿ ನಾವು ದಿನ. ಇವತ್ತು ಒಂದೇ ದಿನ ನಾವು ಇಷ್ಟು ಆ 9 ವಾಟರ್ಸಿಂದ ನಾವು ದೇವ್ರನ್ನ ಪೂಜೆ ಮಾಡೋದು. ಸೊ ಅದಕ್ಕೆ ನಮಗೆ ಈ ಹಬ್ಬ ಬಂದುಬಿಟ್ಟು ತುಂಬ ಸ್ಪೆಷಲ್. ಸೊ ಫುಡ್ ಅಂತ ಬಂದರೆ ಇವತ್ತು ನಾವು ರವೆ, ಅವಲಕ್ಕಿ, ಫ್ರೂಟ್ಸು ಈ ಥರ ಕನ್ಸ್ಯೂಮ್ ಮಾಡ್ಬೋದು. ಇದು ಬಿಟ್ಟರೆ ರೈಸ್ ಐಟಮ್ಮು, ಗೋಧಿ, ರಾಗಿ ಈ ಏನು ಐಟಮ್ಸ್ ನಾವು ಅವತ್ತು ತಿನ್ನಲ್ಲ. ಸೊ 90% ಫಾಸ್ಟಿಂಗ್ ಇರ್ತಾರೆ. ಮಕ್ಕಳು ಅವರು ಇರೋ ಆಗಲ್ಲ ಅನ್ನೋರು ಈ ಐಟಮ್ಸ್ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಲಿಕ್ವಿಡ್ ಐಟಮ್ಸ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡೋದು. ಇಲ್ಲಿ ಮೇಯ್ನಾಗಿ ಪೂಜೆ ಮಾಡ್ತಾ ಒಂದು ಸತಿ ನಾವು ಪೂಜೆ ಮಾಡಿದಾಗೂ ನಾವು ಮೇಯ್ನ್ ಹೇಳ್ಬೇಕಾಗಿರೋ ಮಂತ್ರ ಬಂದುಬಿಟ್ಟು ಓಂ ನಮಃ ಶಿವಾಯ ಅಂತ. ಅದು ನಾವು 9 to 12 ಟೈಮ್ಸ್ ಹೇಳ್ಬೇಕು. ಅದಾಗಿ ನಾವು ಇನ್ನೊಂದು ಲಿಕ್ವಿಡ್ನ ಮುಟ್ಟಬೇಕು. ನಾವು ಬಂದುಬಿಟ್ಟು 12 ಟೈಮ್ಸ್ ಹೇಳ್ತೀರಿ ಅದನ್ನ. ಸೊ ದಟ್ 9 ಎಲಿಮೆಂಟ್ಸ್ ಆಫ್ ವಾಟರ್ ಇದ್ದಾಗ 9 into 12 108 ಟೈಮ್ ನಾವು ಹೇಳ್ತೀರಿ. ಸೊ ಓಂ ನಮಃ ಶಿವಾಯ ಅನ್ನೋದು 108 ಟೈಮ್ಸ್ ಅವತ್ತು ಒಂದು ದಿನ ನಾವು ಹೇಳಿರ್ತೀರಿ. ಸೊ ನನ್ನ ಪ್ರಕಾರ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಎನರ್ಜಿ ಆರ್ ದಟ್ ಶಿವ ಶಕ್ತಿ ಏನು ಅಂತ. ಬಿಕಾಸ್ ನಾವು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಒಂದು 7 to 8 ಇಯರ್ಸಿಂದ ಮಾಡ್ಕೊಂಬರ್ತಾ ಇರೋದು.
ಬಟ್ ಈ ಒಂದು ಶಿವಪೂಜೆ ಅದ್ರ ಮೀನಿಂಗು ಸಿಗ್ನಿಫಿಕೆನ್ಸ್ ಏನು ಅಂತ ನಾನು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1-3 ಇಯರ್ಸಿಂದ. ಸೊ ನಾನು ರೆಗ್ಯುಲರಾಗಿ ಪೂಜೆ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ದಿಲ್ಲ. ನಮ್ಮ ಪೇರೆಂಟ್ಸ್ ಸ್ಪೆಷಲಿ ನಮ್ಮಪ್ಪ, ಸೊ ಅವರು ಒಂದಿನಕ್ಕೆ 2 ಟೈಮ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಅವರಿಂದ ನಾನು ಕಲ್ತಿದ್ದಿದ್ದು. ಈ ಪೂಜೆಗೆ ಮೇಯ್ನ್ ಬೇಕಾಗಿರೋದು ಬಿಲ್ವ ಪತ್ರೆ. ಸೊ ಅದು ಶಿವಗೆ ತುಂಬ ಇಷ್ಟ ಆಗಿರೋವಂಥ ಒಂದು ಪತ್ರೆ. ಸೊ ಅದನ್ನು ನಾವು 3 ಎಲೆ ಇರುತ್ತೆ, ಒಂದು ಕಡ್ಡಿಯಲ್ಲಿ 3 ಎಲೆ ಇರುತ್ತೆ, ಅದನ್ನು ನಾವು ಮುಕ್ಕಣ್ಣ ಅಂತೀರಿ. ಸೊ 2 ಕಣ್ಣು 3 ಕಣ್ಣು ಆ ಥರ. ಆ 3 ಕಣ್ಣು ಇರೋ ಅಂಥ ಒಂದು ಎಲೆನ ತೆಗೆದು ಇಡ್ತೀರಿ ನಾವು. ಸೊ ಅದಕ್ಕೆ ಆ ಒಂದು ಎಲೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಈ ಒಂದು ಶಿವರಾತ್ರಿ ಟೈಮಲ್ಲಿ. ಇದು ಬಿಟ್ಟರೆ ವೈಟ್ ಕಲರ್ ಚಿಕ್ಕದಾಗಿ ಒಂದು ಹೂವು ಬರುತ್ತೆ, ಅದು ಮಾರ್ಕೆಟಲ್ಲಿ ಸಿಕ್ಕಲ್ಲ, ತುಂಬೆ ಹೂವು ಅಂತಾರೆ. ಅದು ನಮ್ಮ ಗಾರ್ಡನಲ್ಲಿ ಬೆಳೆದಿದೆ. ಸೊ ಆ ಹೂವನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದು ಕೂಡ ಬಿಲ್ವಪತ್ರೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಆ ಹೂವು ನಾವು ದಿನ ಶಿವ ಪೂಜೆಗೆ ಆ ಥರ ನಾವು ಯೂಸ್ ಮಾಡ್ತೀರಿ. ಸೊ ಇವತ್ತು ಸ್ವಲ್ಪ ಬಿಟ್ಟಿತ್ತು. ಆ ಹೂವು ಮತ್ತು ಈ ಹೂವು ನಾವು ಸಿಗ್ನಿಫಿಕೆಂಟಾಗಿ ಯೂಸ್ ಮಾಡೋ ಅಂಥದ್ದು. ಇದು ಬಿಟ್ಟರೆ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದ್ದಂಗೆ ಮಲ್ಲಿಗೆ ಹೂವು, ಆದರೆ ಮಲ್ಲಿಗೆ ಮೊಗ್ಗು ಆ ಥರ ಬರುತ್ತಲ್ಲ, ಅದು ಶಿವಗೆ ಜಾಸ್ತಿ ಇಷ್ಟ ಇರೋದು. ಇನ್ನು ಕೆಲವ್ರ ಮನೇಲಿ ಹೇಗೆ ಅಂದರೆ ಗಣೇಶ ಅದು ಐಡಲ್ ಇರುತ್ತೆ, ಅವ್ರ ಹತ್ರ ಬೆಳ್ಳಿ ಮೂರ್ತಿ ಆ ಥರ ಏನಾದರೂ ಇರುತ್ತಲ್ಲ, ಅದಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ಶಿವ ಪೂಜೆ ಮಾಡ್ತಾರೆ. ಅದು ಇಲ್ಲಾಂದರೆ ಕೆಲವ್ರು ಡೈರೆಕ್ಟಾಗಿ ಶಿವ ಪೂಜೆ ಮಾಡೋರು ಇರ್ತಾರೆ. ಅದರಲ್ಲಿ ಮನೆಗಳ ಹತ್ರ ಹಸು ಆ ಥರ ಇಟ್ಟಿರೋರು ಹಸು ಪೂಜೆ ಕೂಡ ಅವತ್ತು ಮಾಡ್ತಾರೆ. ಅಂದರೆ ಹಸು ಅವರು ನಂದಿಗೆ ಅಂದರೆ ಡಿವೋಟಿಯಾಗಿ ಅವ್ರು ಆ ಥರ ಮಾಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಅಂದರೆ ಅವ್ರ ಒಂದು ಏನು ಸಿಗುತ್ತೆ, ಕೆಲವ್ರು ಸಿಟಿಯಲ್ಲಿ ಕೆಲವ್ರು ವಿಲೇಜಸ್ ಸೈಡ್ಸಲ್ಲಿ ಇರೋದ್ರಿಂದ ಸೊ ಅವ್ರು ಕನ್ವೀನಿಯೆಂಟಾಗಿ ಏನಿರುತ್ತೋ ಹಂಗೆ ಮಾಡ್ತಾರೆ. ಸೊ ನಾನಿಲ್ಲಿ ಬೇಗ ಬೇಗ ಮಾಡಬೇಕು ಅಂದರೆ ಟೈಮ್ ಶೋಡೆ ಅಂದ್ಬಿಟ್ಟು ನಾನು ಗಣಪತಿ ಐಡಲ್ ಮೇಲೆ ಇತ್ತು. ಸೊ ಮೇಲೆ ಮಾಮೂಲಿ ಪೂಜೆ ಮಾಡ್ದಂಗೆ ಎಲ್ಲ ದೇವ್ರಿಗೂ ಪೂಜೆ ಮಾಡಿದ್ದಾಯಿತು. ಅದಾದಮೇಲೆ ನಾವು ಕೆಳಗಡೆ ಕುತ್ಕೊಂಡು ಇದನ್ನು ಮಾಡ್ತೀರಿ. ಸೊ ಅಲ್ಲಿ ದೊಡ್ಡ ತಪ್ಪಲೆ ಯಾಕೆ ಇಕ್ಕಿದ್ದೀನಿ ಅಂದರೆ ಅಫ್ಕೋರ್ಸ್ ಅಷ್ಟು ವಾಟರ್ ಹಿಡಿಯುತ್ತೆ ಅಂತ. ಸೊ ಆಮೇಲೆ ಲಿಂಗನ ವಾಶ್ ಮಾಡ್ತಾ ಮಾಡ್ತಾ ನೀರು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಲಾಸ್ಟಲ್ಲಿ ಆ ನೀರು ವೇಸ್ಟ್ ಮಾಡೋಕ್ಕೆ ಏನೂ ಹೋಗಲ್ಲ, ಅಂದರೆ ಅದು ಗಿಡದ ಮೇಲೆ ಆ ಥರ ಹಾಕ್ಬಿಡ್ತೀರಿ. ಇದ್ರ ಹಿಂದಿನ ದಿನ ನಾವು ಶಿವರಾತ್ರಿ ಹಬ್ಬಕ್ಕೆ ಮುಂಚೆ ದಿನ ನಾವು ಏನೇನು ಮಾಡ್ತೀರಿ ಅಂದರೆ ಲೈಕ್ ಅದೇ ಅಫ್ಕೋರ್ಸ್ ಮನೆ ಸ್ವಚ್ಛ. ಅದು ಬಿಟ್ಟರೆ ನೈಟ್ ಏನೇನು ಉಳಿದಿರುತ್ತೆ ಅದು ಬೆಳಗ್ಗೆ ತಿನ್ನಲ್ಲ. ಸೊ ಅದು ನೈಟ್ನೇ ಎಲ್ಲನೂ ಹಸುಗೆ ಹಾಕ್ತಾರಲ್ವ ಅದಕ್ಕೆ ಹಾಕ್ಬಿಡ್ತಾರೆ. ಸೊ ಬೆಳಗ್ಗೆ ನಾವೇನು ಇಟ್ಕೋಬಾರ್ದು. ಅದು ಬಿಟ್ಟರೆ ಮಡಿ ಮೈಲ್ಗೆ ಅಂತ ಅವತ್ತು ಜಾಸ್ತಿ ಇರ್ತಾರೆ, ಅಂದರೆ ನೆನ್ನೆದು ಏನೂ ಮುಟ್ಟಲ್ಲ. ಸೊ ಅವತ್ತಿನ ದಿನ ಪೂರ್ತಿ ಮಡಿ ಮೈಲ್ಗೆ ಅಂತಿರ್ತಾರೆ. ಸೊ ಅಜ್ಜಿಗಳೆಲ್ಲ ಮನೇಲಿದ್ದರೆ ಗೊತ್ತೇ ಇರುತ್ತೆ. ಇದೆಲ್ಲ ಆದಮೇಲೆ ಶಿವಪೂಜೆ ಆದಮೇಲೆ ನಾವು ನಮ್ಮ ಮನೆ ಹತ್ರನೇ ಇರೋ ಶಿವ ಟೆಂಪಲ್ ಆ ಥರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀರಿ. ಸೊ ಅದು ಆದಮೇಲೆ ಮಧ್ಯಾಹ್ನ ಎಲ್ಲ ಏನಿರುತ್ತೆ ಅವಾಗ ನಾವೇನು ತಿನ್ನಲ್ಲ. ಅದು ಒಂದು ಈವ್ನಿಂಗ್ 4-5 ಆಗ್ತಾನೆ ನಾವು ನೈಟಿಗೆ ಪ್ರಿಪೇರ್ ಮಾಡಬೇಕು. ಕೆಲವ್ರು ಜಾಗರಣೆ ಇರ್ತಾರೆ, ಜಾಗರಣೆ ಇರೋರು ಅಂದರೆ ಅವ್ರ ಮನೆಗೆ ಯಾರಾದರೂ ಬರೋರು, ಸೊ ಅವರು ಏನೇನು ಕತೆ ಪುರಾಣ ಓದ್ತಾರೆ ಅವರು ಆ ಪ್ರಿಪ್ರೇಷನ್ ಮಾಡ್ಕೊಬೋದು. ಇನ್ನು ಕೆಲವರು ಮೆಡಿಟೇಷನ್ ಇರ್ತಾರೆ, ಇನ್ನು ಕೆಲವರು ನೈಟ್ ಟೆಂಪಲ್ಸಲ್ಲಿ ಜಾಗರಣೆ ಎಲ್ಲಿ ಮಾಡ್ತಾರೆ ಅಲ್ಲೋಗಿ ಕೂತ್ಕೊಂಡು ಕೇಳ್ತಾರೆ. ಸೊ ಇದು ಒಂದು ಆಸ್ಪೆಕ್ಟು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬಿಟ್ಟರೆ ಇನ್ನು ಕೆಲವ್ರು ಫಾಸ್ಟಿಂಗ್ ಅಂತ ಇಟ್ಕೊಂಡಿರ್ತಾರೆ, ಡೇ ಫಾಸ್ಟಿಂಗ್ ಮಾಡಲ್ಲ, ಅವ್ರು ನೈಟ್ ಫಾಸ್ಟಿಂಗ್ ಮಾಡ್ತಾರೆ. ಸೊ ಆದಷ್ಟು ಈ ದಿನ ನಾವು ನಮ್ಮ ಎನರ್ಜಿನ ಸೇವ್ ಮಾಡಬೇಕು. ಅಂದರೆ ನಾವು ಜಾಸ್ತಿ ಯಾರ ಹತ್ರ ಆದರೂ ಮಾತಾಡೋದಾಗಿರ್ಬೋದು ಯಾವುದು ಮಾಡಬಾರ್ದು. ಬಿಕಾಸ್ ಎನರ್ಜಿ ಸೇವಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಫಾಸ್ಟಿಂಗ್ ಮಾಡೋರಿಗೆಲ್ಲ. ಅದಕ್ಕಿಂತ ಏನಂದರೆ ಮೌನ ವ್ರತ ಈ ಥರ ವ್ರತಗಳೆಲ್ಲ ಮಾಡೋರ್ಗು ಇಟ್ಸ್ ಇಂಪಾರ್ಟೆಂಟ್. ಯಾಕಂದರೆ ನಾವು ಅವತ್ತಿನ ದಿನಾನ ಹೇಗೆ ಶೆಡ್ಯೂಲ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಮ್ಮ ಎನರ್ಜಿ ಇರುತ್ತೆ. ನಮ್ಮದು ಒಂಥರ ಆರ್ಥೋಡಾಕ್ಸ್ ಮತ್ತು ರಿಲೀಜಿಯಸ್ ಫ್ಯಾಮಿಲಿ ಆಗಿರೋದ್ರಿಂದ ವಿ ಹ್ಯಾವ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ವಿ ಡೂ. ಬಿಕಾಸ್ ಇದು ಹೇಗೆ ಅಂದರೆ ಇಟ್ ಶುಡ್ ಕಂಟಿನ್ಯೂ. ಅಂದರೆ ನಮ್ಮ ಪೇರೆಂಟ್ಸ್ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಏನೇನು ಮಾಡಿರ್ತಾರೋ ಸೊ ವಿ ಹ್ಯಾವ್ ಟು ಕಂಟಿನ್ಯೂ ಡೂಯಿಂಗ್ ಇಟ್. ಅಂದರೆ ಅದ್ರ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟು ಅದು ನಮಗೆ ಬರುತ್ತೆ ಅಂತ. ಸ್ಪೆಷಲಿ ಆರ್ ಆ್ಯನ್ಸಿಸ್ಟರ್ಸ್ ಅವರೆಲ್ಲ. ಸೊ ಹಿಂಗೆ ನಾವು ಕಂಪೇರ್ ಮಾಡಿದ್ರೆ ಅವ್ರು ಆ್ಯಕ್ಚುಲಿ ಇಟ್ ವಾಸ್ ವೆರಿ ಡಿಫಿಕಲ್ಟಿ ಅಟ್ ದ್ಯಾಟ್ ಟೈಮ್. ಸೊ ಇವಾಗ ನಾವು ಮಾಡ್ತಾ ಇರೋದೇ ಈಸಿ ಥಿಂಗ್ಸು. ಸೊ ಈ ಈಸಿ ಥಿಂಗ್ಸಲ್ಲೂ
ನಾವು ಶಾರ್ಟ್ಕಟ್ನ ಹುಡ್ಕೋಕ್ಕಾಗಲ್ಲ. ಸೊ ಅದು ಒಂದು ಮೇನ್ ಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ನೋ ದ ಇಂಪ್ಯಾಕ್ಟ್. ಸೊ ನಾವು ಆ ಇಂಪ್ಯಾಕ್ಟನ್ನು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದರೆ ವಿ ವಿಲ್ ನಾಟ್ ಬಿ ದ್ಯಾಟ್ ಕಾನ್ಷಿಯಸ್ನೆಸ್, ಇಲ್ಲ ಕ್ಲಾರಿಟಿ ನಮ್ಗೆ ಸಿಕ್ಕಲ್ಲ. ಲೈಕ್ ವಾಟ್ ವಿ ಆರ್ ಡೂಯಿಂಗ್, ವೈ ವಿ ಆರ್ ಡೂಯಿಂಗ್ ಅನ್ನೋದು ನಮಗೆ ಗೊತ್ತಿರಬೇಕು. ಬಿಕಾಸ್ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಇದು ಏನೂ ನನಗೆ ಗೊತ್ತಿದ್ದಿಲ್ಲ, ಸುಮ್ಮನೆ ನಮ್ಮ ಪೇರೆಂಟ್ಸ್ ಮಾಡ್ತಾರೆ ಅಂತ ಮಾಡ್ತಾಯಿದ್ದೆ. ಬಟ್ ಯು ಹ್ಯಾವ್ ಟು ನೋ ಈಚ್ ಆ್ಯಂಡ್ ಎವ್ರಿಥಿಂಗ್. ಅಂದರೆ ಆ ಕ್ವೆಶನ್ ಮಾರ್ಕ್ಗೆ ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್ ಅಂತ ನನಗನ್ನಿಸ್ತು. ಬಿಕಾಸ್ ಅಫ್ಕೋರ್ಸ್ ಮಹಾಶಿವರಾತ್ರಿ ಅಂದರೆ ಎಲ್ಲರೂ ಮ್ಯಾನಿಫೆಸ್ಟೇಷನ್ ಅದು ಇದು ಅಂತ ಈಗಿನ ಕಾಲದಲ್ಲಿ ಅದನ್ನೆಲ್ಲ ಮಾಡ್ತಾರೆ. ಬಟ್ ಆ ಕಾಲದಲ್ಲಿ ಮ್ಯಾನಿಫೆಸ್ಟೇಷನ್ ಆ ಥರ ಏನೂ ಒಂದು ಇದ್ದಿಲ್ಲ. ಸೊ ಇದು ಎಲ್ಲನೂ ಅವರು ಪೂಜೆ ಪುನಸ್ಕಾರ ಅವ್ರ ಡೈಲಿ ಲೈಫಲ್ಲೇ ಅವ್ರಿಗೆ ಏನು ಬೇಕೋ ಮ್ಯಾನಿಫೆಸ್ಟೇಷನ್ ಅಲ್ಲೇ ಆಗ್ತಾಯಿತ್ತು. ಅವ್ರಿಗೆ ಸಪ್ರೇಟಾಗಿ ಮ್ಯಾನಿಫೆಸ್ಟೇಷನ್ ಡೇ ಅಂತ ಇದ್ದಿಲ್ಲ. ಸೊ ಆ ಒಂದು ನಾವು ಕನ್ಸಿಡರ್ ಮಾಡೋ ಥರ ಇದ್ದರೆ ಈ ಪೂಜೆಗೆಲ್ಲ ಅಷ್ಟು ಸಿಗ್ನಿಫಿಕೆಂಟ್ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ನಂಗೆ ಗೊತ್ತು ಈ ಲಿಂಗ ಪೂಜೆ ವೀಡಿಯೋ ಬಂದ್ಬಿಟ್ಟು ಬೋರಿಂಗ್ ಆಗಿರುತ್ತೆ ಅಂತ, ಬಟ್ ಇದು ಲಾಂಗ್ ವೀಡಿಯೋ. ಇದು ನಾನು ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದಾಗಲಿಲ್ಲ. ಆದರೆ ಸೊ ನನಗೆ ಏನೇನು ಬೆನಿಫಿಟ್ ಸಿಕ್ತು ಫ್ರಮ್ ಡೂಯಿಂಗ್ ದಿಸ್ ಪೂಜಾ ಆ್ಯಂಡ್ ಆಲ್ ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ನನಗೇನು ಸಿಕ್ತು ಅಂದರೆ ಕ್ಲಾರಿಟಿ ಆಫ್ ಮೈ ರಿಯಾಲಿಟಿ. ಸೊ ನಾನು ಇವಾಗ ರಿಯಾಲಿಟಿಯಲ್ಲಿ ಏನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಕ್ಲಾರಿಟಿ ಸಿಕ್ತು. ಅಫ್ಕೋರ್ಸ್ ನನ್ನ ಕಾನ್ಸಂಟ್ರೇಷನು ಆ್ಯಂಡ್ ಇಂಟ್ರೆಸ್ಟ್, ಆ್ಯಕ್ಟಿವ್ ಆಗಿರೋದು, ಈ ಥಿಂಗ್ಸ್ನೆಲ್ಲ ಚಿಕ್ಕ ಚಿಕ್ಕ ಥಿಂಗ್ಸು, ಸ್ಮಾಲ್ ಥಿಂಗ್ಸು ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದರಿಂದ ನನಗೆ ಅರ್ಥ ಆಯಿತು ಲೈಕ್ ವೈ ವಿ ಹ್ಯಾವ್ ಟು ಡೂ ಅಂತೆಲ್ಲ. ಸೊ ನಮ್ಮಪ್ಪ ಹೆಂಗೆ ಅಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ, ಯಾವಾಗೂ ಆಚೆ ಹೋಗ್ಬೇಕಾದ್ರೆ ಹಿ ಯೂಸ್ ಟು ಸೇ ದಿಸ್ ಒನ್ ವರ್ಡ್, ಏನಂದರೆ ಶ್ರೀ ಪೂಜೆ ಆಯಿತಾ ಫಸ್ಟ್ ಅದನ್ನು ಮಾಡು, ಬಿಕಾಸ್ ನಮ್ಮನ್ನು ಯಾರೂ ಕಾಪಾಡಲ್ಲ, ಅದು ಒಂದೇ ನಮ್ಮನ್ನು ಕಾಪಾಡೋದು ಅಂತ ಯಾವಾಗಲೂ ಹೇಳೋರು ನನಗೆ. ಸೊ ನಾನು ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಇದ್ದಿಲ್ಲ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗೂ ರಿಯಲೈಸ್ ಆಯಿತು, ಎಸ್ ಅದೇನೋ ಒಂದು ಏನು ಪವರ್ಫುಲ್ ಎನರ್ಜಿ ನಮ್ಮ ಹಿಂದೆ ನಮ್ಮನ್ನು ಕಾಪಾಡ್ತಾ ಇರುತ್ತೆ ಅಂತ. ಮೇ ಬಿ ದ್ಯಾಟ್ ಇದೇ ಆಗಿರ್ಬೋದು ಅಂತ ನಾನು ಬಿಲೀವ್ ಮಾಡಿದ್ದೀನಿ. ಸೊ ಈ ಕಾಲದಲ್ಲಿ ಮೆಡಿಟೇಷನ್ ಈಸ್ ವೆರಿ ಅಂಡರ್ ರೇಟೆಡ್. ಸೊ ನಾವು ಶ್ರೀ ಪೂಜೆ ಮಾಡ್ತಿರಲ್ವ, ಅವಾಗ ಆ್ಯಕ್ಚುಲಿ ನಾವು ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡಬೇಕು ಆ 12 ಟೈಮ್ ಏನು ಮಂತ್ರ ಹೇಳ್ಬೇಕಾದ್ರೆ. ಸೊ ಅದು ಕೂಡ ನನ್ನ ಕೈಲಿ ಆಗ್ತಾ ಇದ್ದಿಲ್ಲ. ಸೊ ಏನಂದರೆ ಕಾನ್ಷಿಯಸ್ಸಾಗಿ ಮಾಡೋಕ್ಕಾಗ್ತಾಯಿದ್ದಿಲ್ಲ ಜಸ್ಟ್ 12 ಟೈಮ್ಸ್. ಬಟ್ ನಾನು ಅದನ್ನು ಹೆಂಗೆ ಮಾಡ್ತಿದ್ದೆ ಅಂದರೆ ಕ್ವಿಕ್ಲಿ ಕಂಪ್ಲೀಟ್ ಮಾಡಬೇಕು, ಹೋಗಬೇಕು ಆ ಥರ. ಬಟ್ ಆ ಥರ ಮಾಡಿದಾಗ ಅದ್ರ ಬೆನಿಫಿಟ್ಸ್ ನಮಗೆ ಸಿಕ್ಕಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ಅಟ್ ಲಾಸ್ಟ್ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ನೀವೇನೇ ಮಾಡಿ ನಿಮ್ಮ ಲೈಫಲ್ಲಿ ಬಿ ಮೈಂಡ್ಫುಲ್. ಸೊ ಯು ಹ್ಯಾವ್ ಟು ಯೂಸ್ ಯುವರ್ ಮೈಂಡ್ ವೆದರ್ ಯು ಆರ್ ಡೂಯಿಂಗ್ ಕರೆಕ್ಟ್ ಆರ್ ರಾಂಗ್ ಅಂತ ಅನಿಸ್ತು. ಯಾಕಂದರೆ ನಾವು ಮೈಂಡ್ಫುಲ್ಲಾಗಿ ಇಲ್ಲ ಅಂದರೆ ಏನು ಮಾಡಿದ್ರೂ ವೇಸ್ಟೇ. ಅದು ಕುಕ್ಕಿಂಗ್ ಇರ್ಬೋದು, ರೀಡಿಂಗ್, ರೈಟಿಂಗ್, ಏನು ಮಾಡಿದ್ರು, ಒಬ್ಬರ ಹತ್ರ ಮಾತಾಡಿದ್ರೂ ಅಷ್ಟೇ, ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್ ಅಂತ ನಂಗೆ ಅನಿಸ್ತು. ಯು ಹ್ಯಾವ್ ಟು ಬಿ ಮೈಂಡ್ಫುಲ್ ಇನ್ ವಾಟ್ ಯು ಆರ್ ಡೂಯಿಂಗ್. ಅಟ್ ಲಾಸ್ಟ್ ದಟ್ ವಿಲ್ ಟೆಲ್ ಯು ದ ನೆಕ್ಸ್ಟ್ ವೇ ಅಂತ ಅನಿಸ್ತು. ಸೊ ನನಗೆ ಗೊತ್ತಿಲ್ಲ, ಈ ಥರ ಥಿಂಗ್ಸ್ಗೆಲ್ಲ ನನಗೆ ಕ್ಲಾರಿಟಿ ಸಿಕ್ಕಿದ್ದೆ ಈ ಥರ ನಾನು ಶ್ರೀ ಪೂಜೆ ಅಂತ ಮಾಡ್ತಾಯಿದ್ದೆ. ಬಟ್ ಇದು ನನಗೆ ಆ್ಯಕ್ಚುಲಿ 7 ಇಯರ್ಸಿಂದ ನಾನು ಕಂಟಿನ್ಯೂ ಮಾಡ್ಬೋದಾಗಿತ್ತು, ಫ್ರಮ್ 10th 8th ಆ ಥರನೇ. ಬಟ್ ಅದೇನು ಅನಿಸುತ್ತಲ್ಲ, ನಮಗೂ ಒಂದು ಜ್ಞಾನೋದಯ ಆಗಬೇಕು ಅಂತ. ಆ ಜ್ಞಾನೋದಯ ಆಗಿದ್ದೆ 1 2 3 ಇಯರ್ಸಿಂದ. ಸೊ ನಾನೇನು ಮಾಡಬೇಕು, ಯಾಕೆ ಮಾಡಬೇಕು ಅಂತ. ಸೊ ಇದು ಬಂದುಬಿಟ್ಟು ಲಾಸ್ಟ್ ಪೂಜೆ ನಾನು ಮಾಡ್ತಾ ಇರೋದು. ಇದನ್ನು ನಾವು ಫೈನಲ್ಲಾಗಿ ಅಂದರೆ ನಾವು ದಿನಾ ಪೂಜೆ ಮಾಡೋದು ಇಷ್ಟೇ, ಲಿಂಗಕ್ಕೆ ಹೂವು ಇಕ್ಕಿ ವಿಭೂತಿ ಇಕ್ಕಿ ಪೂಜೆ ಮಾಡಿಬಿಟ್ಟು ಮಂತ್ರ ಹೇಳ್ತೀರಿ. ಸೊ ಇದನ್ನು ಲಾಸ್ಟ್ ಅಲ್ಲಿ ಮಾಡಿಬಿಟ್ಟು ಕಂಪ್ಲೀಟ್ ಮಾಡೋದು. ಎಲ್ಲರೂ ಬಸವಣ್ಣನ ವಚನಗಳು ಕೇಳಿರ್ತೀರ. ಸೊ ಅದರಲ್ಲಿ ನನಗೆ ಇಷ್ಟ ಆಗಿರೋ ಸಾಲುಗಳು ಹಂಚ್ಕೊತೀನಿ. ಸೊ ಅದು ಬಂದುಬಿಟ್ಟು, ಹೊಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಅಂದರೆ ಅರ್ಥ ಏನಂದರೆ, ಈ ಸ್ಟವ್ ಹತ್ರ ಬೆಂಕಿ ಉರಿಯುತ್ತಲ್ಲ, ಅಲ್ಲಿ ನಾವು ನಿಂತ್ಕೋಬೋದು. ಅದೇ ಮನೆಯೇ ಬೆಂಕಿಯಾಗಿ ಉರಿದ್ರೆ ನಾವಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಂತ. ಸೊ ಬಸವಣ್ಣವರ ಲಿಂಗ ವಚನಗಳು ಅಷ್ಟು ಚೆನ್ನಾಗಿದೆ. ಇನ್ನೂ ಸಾಲುಗಳಿದೆ, ಇದು ನನ್ನ PUC ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಿದ್ದು. ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಲಿಂಗ ಪೂಜೆ ಮುಗಿಯುತ್ತೆ. ಸೊ ನಾವು ದೇವ್ರು ಒರೆಸೋ ಬಟ್ಟೆ ಅಂತ ಇರುತ್ತಲ್ಲ, ಲಿಂಗನ ಕ್ಲೀನಾಗಿ ಒರೆಸಿ ನಮಗೆ ಚಿಕ್ಕ ಚಿಕ್ಕ ಬಟ್ಟೆ ಪೀಸಸ್ ಅಂತ ಕೊಟ್ಟಿರ್ತಾರೆ. ಸೊ ಅದು ನಾವು
ದೇವ್ರೊರ್ಸೋ ಬಟ್ಟೆಯಲ್ಲೇ ಬೇರೆ ಬಟ್ಟೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀರಿ. ಆ ಬಟ್ಟೆಯಲ್ಲಿ ಲಿಂಗನ ಇಟ್ಟು ಫೋಲ್ಡ್ ಮಾಡಿಬಿಟ್ಟು ಇಡ್ತೀರಿ. ಅಂದರೆ ಆ ಲಿಂಗ ಒಳಗಡೆ ನಾವು ವಿಭೂತಿ ಹೂವು ಏನೂ ಸೇರ್ಸಂಗಿಲ್ಲ. ಬರೀ ಲಿಂಗನ ಸುತ್ತಬಿಟ್ಟು ಲಾಕೆಟಲ್ಲಿ ಇಟ್ಕೋತೀರಿ. ಸೊ ಇದು ಎಲ್ಲ ಲಿಂಗಾಯತರ ಮನೆಯಲ್ಲೂ ಮಾಡುವಂಥದ್ದು. ಅಂದರೆ ಯಾರು ಕೆಲವ್ರು ಲಾಕೆಟ್ ಕತ್ತಲ್ಲಿರುತ್ತೆ, ಕೆಲವ್ರ ಹತ್ರ ಲಾಕೆಟ್ ಕತ್ತಲ್ಲಿರಲ್ಲ ಅಷ್ಟೇ. ಇನ್ನಿಷ್ಟೆಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಒಂದು ಪೂಜೆ ಮಾಡಬೇಕು. ಸೊ ಆ ಪೂಜೆ ಮಾಡೋದಕ್ಕೆ ಎಲ್ಲ ಆಲ್ಮೋಸ್ಟ್ ದೀಪ ಎಲ್ಲ ಹಚ್ಚಿದ್ದು ಹಾಗೆ ಇತ್ತು. ಸೊ ನಾವು ಲಿಂಗ ಪೂಜೆಗೆ ಯೂಸ್ ಮಾಡಿದ ಕಡ್ಡಿ ಕರ್ಪೂರ ಏನಿರುತ್ತೆ ಅದನ್ನೇ ನಾವು ಇಲ್ಲೂ ಯೂಸ್ ಮಾಡ್ತೀರಿ. ಇನ್ನಿದ್ಬಿಟ್ಟು ನಾವು ದಿನ ದೇವ್ರ ಪೂಜೆ ಮಾಡ್ದಂಗೆ ಈ ದೇವ್ರ ಪೂಜೆನೂ ಅವತ್ತು ಮಾಡೋದು. ಬಿಕಾಸ್ ಅವತ್ತು 2 ಕಳಶ ಇಟ್ಟಿರ್ತೀರಿ ಆ್ಯಸ್ ಯೂಶಲ್. ಅಂದರೆ ಅಲ್ಲಿರೋ ಚಿಕ್ಕ ಚಿಕ್ಕ ದೇವ್ರಿಗೆ ಎಲ್ಲ ದೇವ್ರಿಗೂ ಬಿಲ್ವಪತ್ರೆ ಇಟ್ಟಿರ್ತೀರಿ, ಅದ್ರ ಮೇಲೆ ಹೂವನ್ನು ಇಟ್ಟಿರ್ತೀರಿ. ಸೊ ಬಿಲ್ವಪತ್ರೆ ಮೇಯ್ನ್ ಅಲ್ವಾ, ಅದು ಇಟ್ಟಿರ್ತೀರಿ. ಇನ್ನು ಗಣೇಶ ಫಸ್ಟ್ ಪೂಜೆ ಮಾಡೋರು ಫಸ್ಟ್ ಗಣೇಶ ಐಡಲ್ ಇಕ್ಕಿ ಪೂಜೆ ಮಾಡಿ ಶಿವ ಪೂಜೆ ಮಾಡ್ತಾರೆ. ಅದನ್ನ ಸಪ್ರೇಟಾಗಿ ಎತ್ಕೊಂಡಿರ್ತಾರೆ. ನಾನು ಎತ್ಕೊಂಡಿಲ್ಲ, ಅದು ಅಲ್ಲೇ ಇದೆ. ಸೊ ಮಂಗಳಾರತಿಯಿಂದ ಪೂಜೆ ಕಂಪ್ಲೀಟ್ ಫೈನಲಿ. ಸೊ ಎಲ್ಲರ ಮನೆಯಲ್ಲೂ ಲಾಸ್ಟ್ ಪೂಜೆ ಹಿಂಗೆ ಇರುತ್ತೆ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಆಗಿತ್ತು 1 o'clock 2 o'clock ಆಗಿತ್ತು. ಬೆಳಗ್ಗೆ ಒಂದು 9-10 o'clock ಸ್ಟಾರ್ಟ್ ಮಾಡಿದ್ದಕ್ಕೆ 2 o'clock ಆ ಥರ ಎಂಡ್ ಮಾಡಿದ್ದೀನಿ. ಅಂದರೆ ಅಲ್ಲಿ ಬ್ರೇಕ್ಫಾಸ್ಟು ಈ ಥರ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮ್ಯಾನೇಜ್ ಮಾಡೋ ಥರ ಇದ್ದರೆ ಹಿಂಗಿರುತ್ತೆ. ಸೊ ನಾನು ಬೆಳಗ್ಗೆ ಏನೂ ತಿಂದಿದ್ದಿಲ್ಲ. ಸೊ ಫಸ್ಟ್ ಹೋಗಿ ಕುಡಿದಿದ್ದೆ ಎಳ್ನೀರು ಕುಡಿದ್ಮೇಲೆ ಬೆಳಗ್ಗೆ ಮಾಡಿದ ಬ್ರೇಕ್ಫಾಸ್ಟ್ ಇತ್ತು ಉಪ್ಮಾ. ಸೊ ಅದನ್ನೇ ನಾನು ತಿಂದೆ. ಸೊ ಉಪ್ಮಾ ತಿನ್ನೋಷ್ಟೊತ್ತಿಗೆ 2 o'clock 2:15 ಆ ಥರ ಆಗಿತ್ತು. ಇದು ಬಂದ್ಬಿಟ್ಟು ನೈಟ್ ಡಿನ್ನರು. ಸೊ ಅವಲಕ್ಕಿ ಎಲೆ ಖಾರ ಸ್ವೀಟು, ಅದೇ ಬಾಳೆಹಣ್ಣು ಹಾಕಿ ರಸಾಯನ ಮಾಡ್ತೀರಿ. ಕಡಲೆ ಪಪ್ಪುಡಿ, ಕಡಲೆ ಬೀಜ ಪುಡಿ ಅಷ್ಟೇ ಇವತ್ತಿನ ದಿನಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.